ಆ ಹುಡುಗಿ ಮೈನರ್ ಅಲ್ಲ ಮೇಜರ್ ಅನ್ನೋದಕ್ಕೆ ಸಾಕ್ಷಿ. ಈ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಆ ಹುಡುಗಿಗೆ ಹೋದ ವಾರನೇ 18 ವರ್ಷ ತುಂಬಿದೆ. ಮೇಜರ್ ಆಗಿರ್ಬೋದು, ಆದ್ರೆ ಇವನು ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಯಾರಾದ್ರೂ ಕಿಡ್ನಾಪರ್ ಜೊತೆಲಿ ರೊಮ್ಯಾಂಟಿಕ್ ಆಗಿ ಪಪ್ಪಿ ಕೊಟ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಅವಳನ್ನ ಕೊಲೆ ಮಾಡಿ. ನಿಮ್ ವಾಟ್ಸಪ್ಗೆ ಒಂದು ಒಳ್ಳೆ ಮೆಸೇಜ್ ಬಂದಿದೆ ನೋಡಿ. ಚೂಡು 10 ಮಿನಿಟ್ಸ್ ಬ್ಯಾಕ್ ನಾನು ಅಂಜಲಿ ಜೊತೆಲಿ ತೆಗೆಸ್ಕೊಂಡಿರೋ ಒಂದು ಸೆಲ್ಫಿ. ನಮ್ಮ ಉಪಾಧ್ಯಕ್ಷರು ಆ ಹುಡುಗಿನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಅನ್ನೋದಾದ್ರೆ ಆ ಫೋಟೋದಲ್ಲಿರೋದು ಅಂಜಲಿ ಆತ್ಮನ? ಯು ಮೀನ್ ಡೆವಿಲ್? ಕಕ್ಕ ಬೇಕಿಯಾಗಿ ಕಕ್ಕ ಮಾಡೋರ್ ಎಕ್ಸ್ಪ್ರೆಷನ್ ಕೊಟ್ಟಾಗ್ಲೇ ಗೊತ್ತಾಯ್ತು ಇದು ನೀವು ನಮ್ಮ ಮಾವ ಶಿವರುದ್ರೇಗೌಡ ಸೇರ್ಕೊಂಡು ಕಟ್ತಾ ಇರೋ ಕತೆ ಅಂತ. ನೋಡ್ರೆ, ನನ್ನ ನಾದ್ನಿ ಐ ಮೀನ್ ನಮ್ಮ ಉಪಾಧ್ಯಕ್ಷರ ಲವ್ವರು ಎಲ್ಲೂ ಹೋಗಿಲ್ಲ, ಏನೂ ಆಗಿಲ್ಲ, ಆರಾಮಾಗಿ ಮನೆಯಲ್ಲಿ ಇದ್ದಾರೆ. ಹಾಗಿದ್ರೆ ಎಲ್ಲ ವಿಷಯ ತಿಳ್ಕೊಂಡೇ ಬಂದಿದ್ಯಾ? ರೇ, 3 ಪೇಜ್ ಮ್ಯಾಟ್ರ್ ಮಾತಾಡ್ತಿದ್ರೆ ಒಳ್ಳೆ ಗಾಂಪರ್ ತರ ಕ್ವಶನ್ ಕೇಳ್ತಿದ್ರಲ್ರಿ. ನೋಡೇ, ಈಗಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ನಮ್ಮ ಉಪಾಧ್ಯಕ್ಷರನ್ನ ರಿಲೀಸ್ ಮಾಡಿ ಅಪಾಲಜಿ ಕೇಳಿ, ನಿಮಗೆ ಒಳ್ಳೆ. ಇಲ್ಲ ಅಂದ್ರೆ ಏನ್ ಕಿತ್ಕೊಂತೀಯ? ಒಂದು ಸರ್ಟಿಫಿಕೇಟು 2 ಫೋಟೋ ತಗೊಂಡ್ ಬಂದು ತೋರಿಸ್ಬಿಟ್ರೆ ಹೆದರ್ಕೊಂಡ್ ನಡ್ಗೋದಕ್ಕೆ ನಾನೇ ನರ ಇಲ್ದೇ ಇರೋನು ಅನ್ಕೊಂಡಿದ್ಯಾ? ನೀನ್ ಇಲ್ಲಿಂದ ಆಚೆ ಹೋದ್ರೆ ತಾನೇ ಇದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಕ್ಕಾಗೋದು. ಈ ಕೇಸಲ್ಲಿ ನಿನ್ ಕೈವಾಡನು ಇದೆ ಅಂದ್ಬಿಟ್ಟು FIR ಜಡ್ದು ನಿನ್ನೂ ಒದ್ದು ಒಳಗಾಗ್ತೀನಿ. ಲಾಕಪ್ ಡೆತ್. ಶಿವನಹಳ್ಳಿ ರಾಮೇಗೌಡರ ಮಗ ಪ್ರಕಾಶ ಅದೇ ಊರಿನ ಹುಡುಗಿ ಜೊತೆಯಲ್ಲಿ ಓಡೋದ ಅಂತ ಅವನನ್ನ ಒದ್ದು ಎಳ್ಕೊಂಡ್ಬಂದು ಇದೇ ಲಾಕಪ್ಗೆ ಹಾಕಿ 2 ದಿವಸ ಹೊಡೆದು ಅವನನ್ನ ಸಾಯಿಸ್ಬಿಟ್ರು. ಆ ಕೇಸ್ನ ಮುಚ್ಚಾಕೋದಕ್ಕೆ ಡಾಕ್ಟರ್ಗೆ ಸಮಥಿಂಗ್ ಕೊಟ್ಟು ಇದು ಲಾಕಪ್ ಡೆತ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಸುಳ್ಳು ರಿಪೋರ್ಟ್ನ ತಗೊಂಡ್ರಿ. ಕರೆಕ್ಟ್ ತಾನೆ? ರಾಜ್, ರಿಲೀಸ್ ಮಾಡ್ರಿ ಅವನ್ನ. ಇದು ಮೋಸ. ಬರೀ 1 ಡೋಸ್ಗೆ ಹಿಂಗ್ ಕಾಂಪ್ರಮೈಸ್ ಬಂದ್ಬಿಟ್ರೆ ಹಂಗೆ. ಇನ್ನು ಬೂಸ್ಟರ್ ಡೋಸ್ ಇದೆ, ನಾನು ಇಷ್ಟು ಉದ್ದ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲ ವೇಸ್ಟ್ ಆಗೋದಿಲ್ವಾ? ಮಿಸ್ಟರ್ ಕೀರ್ತಿರಾಜ್ ನೋಡಿ, ನಾನು ಹೇಳೋ ತನಕ, ನಂದೆಲ್ಲ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಉಪಾಧ್ಯಕ್ಷರನ್ನ ಬಿಡಬಾರ್ದು ಅಷ್ಟೇ. ನೋಡು, ಸರಸ್ವತಿ, ಎಸ್, ನಿಮ್ಮ ಸ್ವಂತ ಹೆಂಡತಿ ಸರಸ್ವತಿ ನಿಮ್ಮ ಜೊತೆಲಿ ಬಾಳೋದಕ್ಕೆ ಇಷ್ಟ ಇಲ್ಲದೆ ಮದುವೆ ಆದ ಮಾರನೇ ದಿವಸನೇ ಅವಳಿಗೆ ಇಷ್ಟ ಇರೋ ಜೊತೆಲಿ ಓಡೋಗ್ಬಿಟ್ಟೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದು ನೀವು ಅವರಿಬ್ಬರನ್ನು ವಾರ್ಡ್ಗೆ ಎತ್ತಾಕೊಂಡ್ಬಂದು ನಿಮ್ಮ ತೋಟದಲ್ಲಿ ಹಾಕಿ 1 ವಾರ ಚಿತ್ರ ಹಿಂಸೆ ಕೊಟ್ಟು ಅವರಿಬ್ಬರನ್ನು ಮುಗಿಸ್ಬಿಟ್ರಿ. ಆ ಕೇಸ್ನ ಮುಚ್ಚಾಕೋದಕ್ಕೆ ಅದೇ ತೋಟದ ಮನೆ ಪಕ್ಕದಲ್ಲಿ ಅವರಿಬ್ಬರನ್ನು ಹೂತಾಕಿ 2 ಟಾಯ್ಲೆಟ್ ಕಟ್ಸಿ ದಿನ ಬೆಳಗ್ಗೆ ಎದ್ರೆ ಅಲ್ಲೇ ಕುತ್ಕೋತೀಯ. ಏನು ಸ್ಯಾಡಿಸ್ಟ ನೀನು? ಕೀರ್ತಿರಾಜ್. ಎಸ್ ಸರ್. ಅಧ್ಯಕ್ಷರೇ, ಈಗ ಉಪಾಧ್ಯಕ್ಷರನ್ನ ರಿಲೀಸ್ ಮಾಡ್ಬೋದಲ್ವಾ? ಏನ್ರಿ ಕೀರ್ತಿರಾಜ್, ನೀವು ಕೈಯಲ್ಲಿ ಹಲ್ವಾ ಇಟ್ಕೊಂಡು ಮೊಸರನ್ನ ಬೇಕು ಅಂತೀರಲ್ರಿ. ನೋಡಿ, ಉಪಾಧ್ಯಕ್ಷರನ್ನ ರಿಲೀಸ್ ಮಾಡಿ ಈ ನನ್ನ ಮಗನ್ನ ಒದ್ದು ಒಳಗಡೆ ಹಾಕಿ, ನಿಮಗೆ ಪ್ರಮೋಷನ್ ಸಿಗುತ್ತೆ. ಹೆಂಗೆ? ಟೇಕ್ ಹಿಮ್ ಟು ಕಸ್ಟಡಿ. ಸರ್, ವೆಲ್ ಡನ್ ಅಧ್ಯಕ್ಷರೇ, ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ನಂದೇನಿಲ್ಲ ಸರ್, ಎಲ್ಲ ಇವ್ರದೇ. ಕೀಪ್ ಇಟ್ ಅಪ್ ಕೀರ್ತಿರಾಜ್. ಥ್ಯಾಂಕ್ ಯು ಸರ್. ಇವನ್ ಮೇಲೆ ನನಗೆ ಮೊದಲಿಂದ ಅನುಮಾನ ಇತ್ತು. ಕರ್ಕೊಂಡೋಗಿರಿ ಇವನ್ನ. ಇಡಿಯಟ್. ಸಮಾಧಿನ ಟಾಯ್ಲೆಟ್ ಮಾಡ್ಕೊಂಡ ಸೈಟ್ ನನ್ನ ಮಗ. ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಾಗ ಹೆಲ್ಪ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಅಧ್ಯಕ್ಷರೇ. ನನಗೆ ಗೊತ್ತಿತ್ತು ಈ ಉಪಾಧ್ಯಕ್ಷನ ಕಾಪಾಡಕ್ಕೆ ಅಧ್ಯಕ್ಷರು ಬಂದೇ ಬರ್ತಾರೆ ಅಂತ. ಇಟ್ಸ್ ಮೈ ಡ್ಯೂಟಿ ಉಪಾಧ್ಯಕ್ಷರೇ. ನೋಡಿ, ಇನ್ ಮೇಲಿಂದ ನೀವು ನನಗೆ ಅಧ್ಯಕ್ಷರೇ ಅನ್ನಂಗಿಲ್ಲ. ಯಾಕೆ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ? ಯಾಕೆ ಬಂದ್ಬಿಡು, ಇರೋದೊಂದು ಜಾಗ ಅದನ್ನು ಗುಮ್ಮಿಸ್ಬಿಡೋಣ ಅಂತಾನ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾವತ್ತಿದ್ರು ನಾನು ಉಪಾಧ್ಯಕ್ಷನೇ, ನೀವು ಅಧ್ಯಕ್ಷರೇ. ನೋಡಿ, ಇದೇ ಗುಣಕ್ಕೆ ನೀವು ನನಗೆ ಇಷ್ಟ ಆಗೋದು. ಸಾರಿ, ಇಬ್ರು ಅಕ್ಕ ತಂಗಿರನ್ನ ಡವ್ ಹೊಡೆದು ಅಣ್ಣ ತಮ್ಮಂದ್ರಾಗಿದೆ. ಅಧ್ಯಕ್ಷ ಅಂತ ಯಾಕೆ ಅನ್ಬೇಕು? ಅಣ್ಣ ಅಂತ ಹೇಳಿ. ಅಣ್ಣ, ತಮ್ಮ, ಅದಕ್ಕೆ ಅಧ್ಯಕ್ಷರೇ ನಾನು ನಿಮ್ಮನ್ನ ಇಲ್ಲಿಟ್ಟಿರೋದು. ಅಧ್ಯಕ್ಷನ ಮೂಲೆಗೆ ಹಾಕ್ಬಿಟ್ಟವನೇ. ಚಿತ್ರ ಸಂಘದ ಅಧ್ಯಕ್ಷರಿಗೆ